ಸುಬ್ಬಿ, ಏನು ಮಾಡಿದ್ದೆ ಅಡುಗೆಯ? ಏನು ಮಾಡಿದ್ದೆ ಅಡುಗೆಯ? ಅಲ್ಲೆಷ್ಟೊತ್ತಾಗದಲ್ಲ? ಏನು ಎಲ್ಲೋಗಿದೆ ಇಷ್ಟೊತ್ತು ಗಂಟ? ಈಗ ಬಂದಿದ್ಯಲ್ಲ, ಹೊಲ್ತಕ್ಕೆ ಹೋಗಿದ? ಹೊಲ್ತವು ಟಮಾಟೆ ಪೇರೆಲ್ಲ ಒಣಗೋಯ್ತಾ ಕುಂತವೆ. ಏನು ಕೆಲಸ ಮಾಡ್ತಾ ಇದೆ? ಗೊತ್ತರಿಂದ ಎಲ್ಲಿ ಹೋಯ್ತಾನೆ ಎಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ಹೋಯ್ತಿಲ್ವಲ್ಲ, ತಿರ್ಗಾಡ್ಕೊಂಡು ಬಂದಿದ್ಯಾ? ಊಟ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತೀಯಲ್ಲ. ಇನ್ನೇನು ಹೊಲ್ತ ಮನೆ ತಾವು ಕೆಲಸ ಇಲ್ವಾ ನಿನಗೆ? ಹೊಲ್ದ ಮನೇಲಿ ಏನು ಕೆಲಸ ಏನು? ಮಗ ಸೊಸೆ ಊರಿಗೆ ಹೋಗವ್ರೆ, ಇನ್ನು ಬಾಕಿ ಕೆಲಸ ಇಲ್ವ ಇಲ್ಲಿ ಮನೇಲಿ? ಕೆಲಸ ಮಾಡ್ತಾ ಕೂತಿರ್ತೀನಿ. ನೀನು ಹೊಲ್ತ ಪಲ್ತ ನೋಡ್ಬೇಡ್ದ? ಇನ್ಯಾವಾಗ ನೀನು ಕಲಿಯೋದು? ಆಲೆ ಎದ್ದಡಿಕೆ ಒತ್ತಡನೇ ಹೋಗಿತಿಲ್ವಾ ಹೊಲ್ತಕ್ಕೆ? ಇನ್ನೇನು ಅಲ್ಲೇ ಎದ್ಬಿಡ್ನಾ? ಹೊಲ್ತವಿಂದನೇ ತಾನೇ ಬಂದಿದ್ದೀಗ. ಇನ್ನೆಲ್ಗೂ ಹೋಗಿದೆ ತಿರ್ಗಿಕೆ? ಮಾತಾಡ್ತಿದ್ದೀರಾ ದೊಡ್ಡದಾಗಿ? ಹೊಲ್ತಕ್ಕೆ ಹೋದನು ಹೇಳ್ಬಿಟ್ಟು ಹೋಗ್ತಾನೆ ಅಂತ ಕೊಯ್ತಾನೆ ಅಂತ ಜ್ಞಾನ ಇಲ್ವ ನಿನಗೆ? ಇವತ್ತು ಹಬ್ಬನೇನೆ, ಹಬ್ಬ ಆಗದೆ, ಇವತ್ತು ಹೊಸ್ತೋಟ್ ಮಾಡಬೇಕು, ಜ್ಞಾನ ಇಲ್ವಾ? ಈಗ ಬಂದಿದ್ದಿಲ್ಲ ಮಾಡಿ ಕಾಯ್ತದೆ ಯಾಕೋ ಈಗ? ಈಗೇನು ಕೆಲಸ ಒತ್ತಡತ್ತೆ ಹೊಲ್ತ ಕೆಲಸ ಮಾಡಿದ್ರೆ ಇಷ್ಟೊತ್ತಲ್ಲೆಲ್ಲ ಬಿಸಿಲು, ಹೊಲ್ತ ಕೆಲಸ ಮಾಡಿಕದ? ಈಗಾದ್ರೂ ಮನೆ ತಗೋದ್ರೂ ಇರ್ಬೋದು. ಈಗೇನು ಈಗ ತಗೋಬತ್ತೀನಿ ಚಿಕನ್ನ, ನನಗೆ ಚಿಕನ್ ಕಬಾಬ್ ಮಾಡಿಕೊಡು. ಮಟನ್ ಬೇಡ, ಅವ್ರು ಇಲ್ವಲ್ಲ, ಸೊಸೆ ಮಗ ಇಲ್ಲಿ ಇನ್ನೊಂದಿನ ತಗೊಳಿಕಾಯ್ತದೆ. ಈಗ ನಾವಿಬ್ಬರೇ ತಾನೇ, ಇದು ಮಾಡು ಸಾಕು. ಕಬಾಬ್ ಮಾಡಿಕೊಡು, ಚಿಕನ್ ಮುತ್ತತ್ತೀನಿ, ಚಿಕನ್ ಕಬಾಬ್ ಮಾಡಿಕೊಡು ನನಗೆ. ಯಾವ ಚಿಕನ್ ಕಬಾಬ್ ಮಣ್ಣೆ? ಅವೆಲ್ಲ ಮಾಡ್ತಾ ಕೂತ್ಕೊಳಿಕದ ಈ ಬಿಸಿಲಲ್ಲಿ? ಹೊಲ್ದೆ ಒಲೆ ತಗೋ ನಿಂತ್ಕೊಳಿಕದ ಈ ಬಿಸಿಲಲ್ಲಿ? ಒಸಿ ಸಾಕತ್ಕೊಂಡದ ಬೇಯಿಸ್ಕೊಂಡ್ ಬೇರೆ ಕೂತ್ಕೋಬೇಕಂತೆ. ಸಾರು ಮಾಡ್ಕೊಡ್ತೀನಿ ತರೋಗು ಚಿಕನ, ಕಬಾಬ್ ಬೇರೆ ಇಳಿಸ್ಕೊಟ್ಟಾರ ಅಂತ ನಿಮಗೆ. ಏನು ಚಿಕನ್ ಸಾರು ತಿಂದೀಮಿ ಬೇಸಿಗೆದಿ? ಚಿಕನ್ ಸಾರು ಬೇಡಕ್ಕಂತೆ, ಕಬಾಬ್ ಮಾಡಿಕೊಡು. ಇಬ್ಬರೇ ಇಲ್ವೇ ಇರೋದು ಸಾಕು. ಅದೇನು ಬೇರೆ ಸಾರು ಬೇರೆ ಮಾಡೋಣ ಅಂತ ಇಲ್ಲಿ? ಸಾರು ತಿನ್ನಿಕತ್ತದ, ನಂಗೆ ಸಾರು ಇಷ್ಟ ಆಗಿಲ್ಲ. ಕಬಾಬ್ ಮಾಡಿಕೊಡು ನನಗೆ, ಚಿಕನ್ ತತ್ತೀನಿ. ಅದೇನು ಚಿಕನ್ ತಿಂದೆ ಮರೆಯ? ಈಗ ಅವತ್ತು ಮಾಡ್ಕೊಟ್ಟಿದ್ನಲ್ಲ, ಬರೀ ಕಬಾಬ್ ಕಬಾಬ್ ಅಂತೀಯಲ್ಲ ಯಾವಾಗಲೂ. ಕಬಾಬ್ ಎಣ್ಣೆ ಬೇಯಿಸಿರವೆಲ್ಲನೆ ಬಿಸಿಲೊತ್ತ ತಿನ್ನಿಕದ? ಆರೋಗ್ಯ ಉಳ್ಕೊಂಡದ ಹೇಳು? ಬಿಸಿಲೊತ್ತನ ತಿನ್ಕೊಂಡು ಕೂತ್ಕೊಂಡ್ರೆ ನೀನು ಎಣ್ಣೆ ಕರ್ದಿರವೆಲ್ಲನೆ ಮಾಡು ಮಾಡು ಅಂತ ಕೂತ್ಕೊತೀರ ಚಿಕನ್. ಅದೇನು ಚಿಕನ್ ಅಂತ ತಿಂದಿಯೇ? 1 kg ಮಾಂಸನಾರು ತರಗು, ಸಾರು ಮಾಡ್ಕೊಟ್ಟನು. ಅದೇನು ತಿಂದಿ ಅದನ್ನ ಚಿಕನ್ ಕಬಾಬ ಎಣ್ಣೆಲಿ ಬೇಯಿಸ್ಕೊಂಡು? ಅದೇನು ಸಾರಲ್ಲಿ ತಿಂದೀಮಿ ಅದ? ಸಾರಲ್ಲಿ ಉಣ್ಣಿಕಾದದ? ಚಿಕನ್ ಸಾರಲ್ಲಿ ಉಣ್ಣಿಕಾಯ್ಕಲ ನನಗೆ. ಚಿಕನ್ ಸಾರೇ ಇಷ್ಟ ಆಯ್ಕಲ ನನಗೆ, ಚಿಕನ್ ಸಾರು ಬೇಡ ನನಗೆ. ಈ ಮಟನ್ ಬೇಕಾದ್ರೆ ಇನ್ನೊಂದಿನ ತಗೊಳಕಾಯ್ತದೆ. ಈಗ ಚಿಕನ್ ಕಬಾಬ್ ಮಾಡಿಕೊಡು ತತ್ತೀನಿ. 1 kg ಅಷ್ಟ ಕಬಾಬ್ ಮಾಡಿಕೊಡು ಸಾಕು. ಈಗ ಅವತ್ತು ಕಬಾಬ್ ಮಾಡ್ಕೊಟ್ಟಿನಿ, ನೀನು ಒಟ್ಟಿಗೆ ಗಾಳ್ನೋಗಿದ್ದದ? ಬರೀ ಕಬಾಬ್ ಕಬಾಬ್ ಅಂತೀರ, ಹೇಳೋದು ಅರ್ಥ ಆಯ್ತಿಲ್ವ ನಿನಗೆ? ಇಲ್ಲಿ ಮಾಡ್ತಾ ಕೂತ್ಕೊಳ್ಳೋದು ಗೊತ್ತಾಗೋದು ನಿನಗೆ? ಮನೆ ಕೆಲಸ ಒಬ್ಳೆ ಮಾಡಬೇಕು, ಕಬಾಬ್ ಬೇಯಿಸ್ಕೊಂಡು ಕೂತ್ಕೊಳ್ಳೋಣ ಅಂತ ಇಲ್ಲಿ ಅದು ಬೇರೆ ಕೆಲಸ ಹಿಡ್ಕೊಂಡು ಕೂತ್ಕೊತದೆ. ಪಾಪತ್ತು ಅಡುಗೆ ಮನೆ ನಿಂತ್ಕೊಂಡು ಮಾಡಿಕತ್ತದ ಅಲ್ಲಿ? ಬೇಯಿಸೋರು ಗೊತ್ತಾಯ್ತದೆ ನಿನಗೆ? ನಿನ್ಗೇನು ಗೊತ್ತಾದದು? ಎಣ್ಣೆ ಮಾಡಿಕತ್ತದೇನಲ್ಲಿ? ತತ್ತೀನಿ ಬಿರ್ಬಿರ್ನೆ ಮಾಡ್ಬಿಡು ಹೊತ್ನಂತೆ. ಬಿಸಿಲೊತ್ನಲ್ಲಿ ಹಾಕಿಲ್ಲ ಅಂತೀಯೇ? ಈಗಲೇ ಮಾಡ್ಬಿಡು ಬಿಸಿಲೊತ್ನಲ್ಲಿ. ಬಿಸಿಲಿಗಿಂತ ಬರೋದಕ್ಕಿಂತ ಮೊದಲೇ ಇವಾಗ ಹೊಸಿ ಕಮ್ಮಿ ಅದೇ ಬಿಸಿಲು. ಬೇಗ ಬೇಗ ರಥ ಮಾಡ್ಕೊಬಿಡು ತತ್ತೀನಿ ಚಿಕನ. ಅಲ್ಲ, ಈಗ ಅವತ್ತಾನೆ ಮಾಡ್ಕೊಟ್ಟಿನಿ ಕಬಾಬ. ಅದ್ಯಾವುದು ಬೆಳ್ಳುಳ್ಳಿ ಕಬಾಬ್ ಅಂತ, ತಿರ್ಗಾ ಕಬಾಬ್ ಅಂತ ಹೇಳ್ಕೊಂಡು ಕುಂತಾನ. ಒಟ್ಟಿಗೆ ಗಾಳ್ನೋಗಿದ್ದದ ದರಿದಿದೆ ನನ್ನ ಮಗನಿಗೆ. ಬಿಸಿಲಲ್ಲಿ ಅಡುಗೆ ಮನೇಲಿ ನಿಂತ್ಕೊಳಿಕೈತಿಲ್ಲ, ಏನೂ ಇಲ್ಲ. ಅಲ್ಲಿ ಬೇಯಿಸ್ಕೊಂಡು ನಿಂತ್ಕೊಳಿಕ್ ಹೊಸಿ ಹೊತ್ತಾಗಬೇಕಾ? ಏನು ಮಾಡೋದು ದರಿದಿದೆ ನನ್ನ ಮಗನಿಗೆ? ಬರೀ ಕಬಾಬ್ ಕಬಾಬ್ ಅಂತ ಹೇಳ್ಕೊಂಡು ಕುಂತಾನಲ್ಲ. ತಕೋ ತಿನ್ನು, ನೀನು ಒಟ್ಟಿಗೆ ಗಾಳ್ನೋಗಿದ್ದದ? ಅವತ್ತಾನೆ ಮಾಡ್ಕೊಟ್ಟಿದ್ದಾನ ಗಳಿಗೂ ಕಬಾಬ್ ಕಬಾಬ್ ಅಂತೀಯಲ್ಲ. ತಕೋ ತಿನ್ನು, ಅದೆಷ್ಟು ತಿಂದಿ? ಮಾಡೋದೆಲ್ಲ ನೀನೇ ತಿನ್ನು. ಅದೇ ಕಮ್ಮಿ ಅಂಗಡಿ ಕೇಳೋದು ತಪ್ಪ ನಿನ್ನ? ಮನೇಲಿ ಮಾಡ್ಕೊಂಡು ತಿಂದಂತೆ ಹೊರಗಡೆ ಹೋಗಿ ತಿಂದರೆ ಅದಕ್ಕೂ ಬೈತೀಯೇ. ಮನೇಲಿ ತಂದರೆ ಈ ಥರ ಆಡ್ತೀಯೇ, ಮಾಡ್ಕೊಡೋಕ್ಕೆ ಹೇಳ್ತೀಯಲ್ಲ. ಇನ್ಯಾರು ಮಾಡ್ಕೊಟ್ಟಾರು? ಮನೇಲಿ ತಾನೇ ಮಾಡ್ಕೊಂಡು ತಿನ್ನಬೇಕು ಬೇಕಾಗಿರೋದನ್ನ. ಒಂದಪ್ಪ ಕಬಾಬ್ ಕೇಳಿದ್ರೆ ಹಿಂಗೆ ಆಡ್ತಾಳೆ. ಮನೆಯಲ್ಲಿ ಬೇಕಾದಾಗ ಒಂದ್ಸರಿ ಮಾಡಿಸ್ಕೋಬೇಕು. ದಿನ ಅದೇ ಕೆಲಸವಾ? ಮಾಡ್ಕೊಂಡು ಕೂತ್ಕೊಳಿಕ್ಕೆ ನಿನಗೆ ಕೆಟ್ಟಿಲ್ದಾಗಲ್ವಾ? ಕಬಾಬ್ ಕಬಾಬ್ ಅಂತೀಯಲ್ಲ. ಚೆನ್ನಾಗಿ ಮಾಡಿದ್ದೀಯ ಕಣಮ್ಮಿ ಕಬಾಬ, ತುಂಬ ಚೆನ್ನಾಗವೆ. ಯಾವ ಕಬಾಬ್ ಇದು ಚೆನ್ನಾಗದಲ್ಲ? ಇದೊಂಥರ ಡಿಫ್ರೆಂಟ್ ಆಗ್ಯದ ಟೇಸ್ಟು. ಚೆನ್ನಾಗಿ ಮಾಡಿದ್ದೀಯ ಕಬಾಬ. ಅದೇ ಚೆನ್ನಾಗಿ ಮಾಡೋಕ್ಕೆ ತಾನೇ ನೀನು ಹಿಂಗೆ ಕೇಳೋದು ದಿನವ? ಇನ್ನೊಂದ್ಸರಿ ಮಾಡ್ತೀನಿ ನೋಡಿ ನಿನಗೆ. ಉಪ್ಪ ಜಾಸ್ತಿಯಾಗಿ ಕೊಟ್ಬಿಡ್ತೀನಿ, ಏನಂದಪ್ಪ ಕೇಳ್ಬಾರ್ದು ನೀನು ಕಬಾಬ್ ಅಂತ. ಹಂಗೆ ಮಾಡ್ತೀನಿ ನಿನಗೆ. ಇವತ್ತೊಂದಿನ ತಿನ್ಕೋ ಹಬ್ಬ ಅಂತ ಮಾಡೀನಿ, ಇನ್ನೊಂದಿನ ಮಾಡ್ಕೊಟ್ಟೆ ಅಂತ ತಿಳ್ಕೊಬಿಟ್ಟಿದೆ ನಿನಗೆ ಕೆಲಸ ಬಿಟ್ಕೊಂಡು. ಸರಿ ಬಿಡಮ್ಮಿ, ಆಯಿತು ಕೇಳಿಕಿಲ್ಲ. ಇನ್ನೊಂದಪ್ಪ ಮಾಡಿಕೊಡು ಅಂತ ಕೇಳಿಕಿಲ್ಲ. ಆಯಿತು, ಏನೋ ಮಾಡ್ಕೊಂಡು ತಿನ್ಬೇಕು ಬಿಡೋತಾಗಿ. ಏನು ಇವತ್ತು ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತು, ಹಬ್ಬ ಅಲ್ವಾ ಅಂತ ಕೇಳಿದೆ ಅಷ್ಟೇ. ಚೆನ್ನಾಗಿ ಮಾಡಿದೆಯಲ್ಲ ಬಿಡು ಸಾಕು. ನೋಡ್ರಪ್ಪ ನಿಮ್ಮ ಸುಬ್ಬಣ್ಣನ ಅವತ್ತೇನೋ ಬೆಳ್ಳುಳ್ಳಿ ಕಬಾಬ್ ಅಂತ ಮಾಡ್ಕೊಟ್ಟಿದ್ಕೆ ರುಚಿ ಹಿಡ್ಕೊಬಿಟ್ಟು ಇವತ್ತು ದಿನ ಕಬಾಬ್ ಅಂತೆ. ದಿನ ಮಾಡಿಕದಪ್ಪ ಕಬಾಬ. ಕೆಲಸ ಬಿಡ್ಕೊಂಡು ಎಲ್ಲರೂ ಹೆಂಗಿದ್ರಪ್ಪ? ಚೆನ್ನಾಗಿದ್ದೀರಾ? ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಪ್ಪ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಕಣ್ರಪ್ಪ. ಎಲ್ಲರಿಗೂ ಧನ್ಯವಾದಗಳು.